ನಮಸ್ಕಾರ. ನಾನು ದೇವೇಂದ್ರ. ಇವತ್ತು ಜಟಾಯುವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಬರ್ತಾ ಇದ್ದೀನಿ. ಆಲ್ ಇಸ್ ವೆಲ್ ವಾಸ್ತು ಮೀಡಿಯಾಯಿಂದ ಬರ್ತಾ ಇದ್ದೀನಿ. ಇವತ್ತು ನಾನು ಇಂಪಾರ್ಟೆಂಟ್ ಟಾಪಿಕ್ಕು ವಾಸ್ತು ಟಿಪ್ಸ್ ಫಾರ್ ಪೂಜಾ ರೂಮ್. ಪೂಜಾ ರೂಮ್ಗೆ ವಾಸ್ತು ಟಿಪ್ಸು ಕೊಡ್ತಾ ಇದ್ದೀನಿ. ಇದೊಂದು 20 ನಿಮಿಷ ವಿಡಿಯೋ ಇರುತ್ತೆ. ನಾನು 5 ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಕನ್ನಡ, ನೆಕ್ಸ್ಟು ತೆಲುಗು, ತಮಿಳ್, ಸೌತ್ ಇಂಡಿಯಾ ಫುಲ್ ಕವರ್ ಆಗುತ್ತೆ. ಆಮೇಲೆ ಹಿಂದಿ ಆಲ್ ಇಂಡಿಯಾ ಕವರ್ ಆಗುತ್ತೆ, ಇಂಗ್ಲೀಷು, ಆಮೇಲೆ ಪ್ರಪಂಚದಲ್ಲಿ ಎಲ್ಲಿರೋರು ನೋಡ್ಬೋದು. ಸೊ 5 ಲ್ಯಾಂಗ್ವೇಜಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಂದ್ರೆ ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡ್ರೆ ಕನ್ನಡ ವಿಡಿಯೋಸ್ ಎಲ್ಲ ಬರುತ್ತೆ, ಓಕೆನಾ. ಆಮೇಲೆ ತಮಿಳ್ ನೋಡ್ಬೇಕಂದ್ರೆ ತಮಿಳ್ ಸೆಲೆಕ್ಟ್ ಮಾಡಿ ತಮಿಳ್ ಲ್ಯಾಂಗ್ವೇಜ್ ಬರುತ್ತೆ. ತೆಲುಗು ಪ್ಲೇಲಿಸ್ಟ್ ಹೋಗಬೇಕು, ಇಂಗ್ಲೀಷು, ಹಿಂದಿ ಪ್ಲೇಲಿಸ್ಟ್ ಕ್ಲಿಕ್ ಮಾಡಿದೆ ಆ ಲ್ಯಾಂಗ್ವೇಜಸ್ ಎಲ್ಲ ಬರುತ್ತೆ. ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ 5 ಲ್ಯಾಂಗ್ವೇಜಸಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಯಾವ ಯೂಟ್ಯೂಬ್ ಚಾನಲ್ ಅವನು ಮಾಡ್ತಾ ಇಲ್ಲ. ನಾನು ಹೊಸದಾಗಿ ಮಾಡಬೇಕು ರಿಸರ್ಚು. ಯಾಕಂದರೆ ಬರೀ ಕನ್ನಡ ಮಾತಾಡಿದ್ರೆ ಬರೀ ಕರ್ನಾಟಕದಲ್ಲಿ ನೋಡ್ತಾರೆ, ಓಕೆನಾ. ನನಗೆ ಎಲ್ಲ ರೀತಿ ಎಲ್ಲ ಜನರು ನೋಡಬೇಕು, ಸೌತ್ ಇಂಡಿಯಾ ಎಲ್ಲ ನೋಡಬೇಕು, ಆಮೇಲೆ ಆಲ್ ಇಂಡಿಯಾ ಎಲ್ಲ ನೋಡಬೇಕು. ಒಂದು ಅವೇರ್ನೆಸ್ ಕೊಡಬೇಕು. 5% ವಾಸ್ತು ನಂಬ್ತಾ ಇದ್ದಾರೆ, 95% ನೋಡ್ತಾ ಇಲ್ಲ. ನನಗೇನಂದರೆ 95% ನೋಡಬೇಕು, 5% ನೋಡಿಲ್ಲ ಅನ್ನೂ ಪರವಾಗಿಲ್ಲ, ಆ ಥರ ಮಾಡಬೇಕು. ನಮ್ಮ ಅವೇರ್ನೆಸ್ಸು ಸೊಸೈಟಿಗೆ ಆ ರೀತಿ ಕೊಡಬೇಕು. ಏನಾಗ್ತಾ ಇದೆ ಅಂದರೆ ಜನಗಳಿಗೆ ವಾಸ್ತು ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ವಾಸ್ತು ಅಂದರೆ ಭಯ ಪಡ್ತಾರೆ ಕೆಲವರು. ವಾಸ್ತು ಅಂದರೆ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ, ಏನೂ ಗೊತ್ತಿಲ್ಲ. ಇನ್ನೋಸೆಂಟ್ ಜನನೂ ಇದ್ದಾರೆ, ಕೆಲವರು ಬೇಕಂದ್ಬಿಟ್ಟು ವಾಸ್ತು ನೋಡೋದವರು ಇದ್ದಾರೆ. ನನ್ನ ಪ್ರೋಗ್ರಾಮ್ ಇವತ್ತು ವಾಸ್ತು ಟಿಪ್ಸು. ಇನ್ನೋಸೆಂಟ್ ಜನಕ್ಕೆ ಇದು ನಾನು ಮಾಡ್ತಾ ಇರೋದು. ಕೆಲವ್ರಿಗೆ ಯಾರಿಗೆ ಇಷ್ಟ ಇಲ್ವೋ ಅವ್ರ ಪಾಟಿಗೆ ಅವ್ರು ಸುಮ್ಮನೆ ಇದ್ದರೆ ಅವ್ರಿಗೆ ಒಳ್ಳೆಯದು. ಯಾಕಂದರೆ ಕೆಲವರು ನೋಡಲ್ಲ ವಾಸ್ತು, ಬೇರೆಯವ್ರಿಗೆ ವಾಸ್ತು ನೋಡಬೇಡಿ ಅನ್ಬಾರ್ದು. ನೋಡಿ, ಒಂದು ವಾಸ್ತು ಧರ್ಮ ಅನ್ನೋದಿದೆ. ಒಂದು 10 ಜನಕ್ಕೆ ವಾಸ್ತು ನೋಡಿ ಮನೆ ಕಟ್ಟಿ, ವಾಸ್ತುಗೆ ರೆಸ್ಪೆಕ್ಟ್ ಕೊಡಿ, ವಾಸ್ತು ಪುರುಷಗೆ ರೆಸ್ಪೆಕ್ಟ್ ಕೊಡಿ ಅಂದ್ಬಿಟ್ಟು ನಾವು ನೋಡಿ, ಇಲ್ಲಿ ವಾಸ್ತು ಪುರುಷ ನಮಃ ಅಂದ್ಬಿಟ್ಟು ದೇವರೇ ಇದ್ದಾರೆ, ಓಕೆನಾ. ಮಾಡಿದ್ರೆ ಅದೊಂದು ಸಮಾಜ ಸೇವೆ ಥರ ಆಗುತ್ತೆ. ಕೆಲವರು ಬರೀ ಕೆಲ್ಸಕ್ಕೆ ಹೋಗೋದು, ಬರೋದು, ಹೆಂಡತಿ ಮಕ್ಕಳು, ತಂದೆ ತಾಯಿ, ತಿನ್ನೋದು, ಮಲಗೋದು ಅಷ್ಟೇ ಅಲ್ಲ ಜೀವನ. ಕೆಲವು ಒಂದು ಸಮಾಜಕ್ಕೆ ನಾವು ಏನಾರ ಮಾಡಬೇಕು. ನಾನು ಇವಾಗ ಮಾತಾಡ್ತಾ ಇರೋದು ವಾಸ್ತು ಬಗ್ಗೆ. ಇದು ಒಂದು ಸಮಾಜ ಸೇವೆ. ಇದು ನನ್ನ ಈ ಚಾನೆಲ್ ಒಂದು 10 ಜನ ನೋಡಿದ್ರೂ ಸಾಕು. 10 ಜನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅವ್ರು ಹೋಗಿ ಒಂದು 10 ಜನಕ್ಕೆ ತಿಳಿಸ್ಬೇಕು. ಅದು ನೀವು ಸಮಾಜ ಸೇವೆ ಮಾಡೋ ಥರ ಆಗುತ್ತೆ. ಅದು ನನ್ನ ಉದ್ದೇಶ. ನಾಳೆ ವರಲಕ್ಷ್ಮಿ ಹಬ್ಬ ಇದೆ, ಓಕೆನಾ. ವರಲಕ್ಷ್ಮಿ ಹಬ್ಬ ದಿನನೇ ನಾನು ಇವತ್ತು ಪೂಜಾ ರೂಮ್ದು ವಿಡಿಯೋ ಮಾಡ್ತಾ ಇದ್ದೀನಿ, ಓಕೆನಾ. ಏನು ಕಾರಣ ಅಂದರೆ ಜನಗಳಿಗೆ ಪೂಜಾ ರೂಮು ಯಾವ ದಿಕ್ಕಲ್ಲಿ ಇಕ್ಬೇಕು, ಏನು ಮಾಡಬೇಕು ಏನು ಗೊತ್ತಿಲ್ಲ. ಇಷ್ಟಕ್ಕೆ ಬಂದಂಗೆ ಪೂಜಾ ರೂಮ್ ಇಕ್ತಾ ಇದ್ದಾರೆ. ತುಂಬ ಪ್ರಾಬ್ಲಮ್ಸು ಫೇಸ್ ಮಾಡ್ತಾರೆ. ಇವಾಗ ತಿಳಿಸೋದು ವಾಸ್ತು ಟಿಪ್ಸ್ ಫಾರ್ ಪೂಜಾ ರೂಮು ಬರೆದು ತಿಳಿಸ್ತೀನಿ. ಆವಾಗ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ವಾಸ್ತು ಟಿಪ್ಸ್ ಫಾರ್ ಪೂಜಾ ರೂಮ್, ಓಕೆನಾ. ಇವಾಗ ಪೂಜಾ ರೂಮು ನೀವು ಯಾವ ಕೋಣೆಲಿ ಇಕ್ಬೇಕು ಅನ್ನೋದು ನಾನು ತಿಳಿಸ್ತೀನಿ ಕ್ಲೀನಾಗಿ ನಿಮಗೆ, ಓಕೆನಾ. ಪೂಜಾ ರೂಮ್ ಇದು ಬಂದು ಕನ್ನಡ. ನಾನು ಯಾವ ಲ್ಯಾಂಗ್ವೇಜ್ ಬರೀತೀನಿ ಅದಿಲ್ಲಿ ಬರೀತೀನಿ, ಓಕೆನಾ. ಇದು ಕನ್ನಡ. ವಾಸ್ತು ಟಿಪ್ಸ್ ಫಾರ್ ಪೂಜಾ ರೂಮ್, ಓಕೆನಾ. ನೋಡಿ ಇವಾಗ ಕಾಣಿಸುತ್ತೆ. ವಾಸ್ತು ಟಿಪ್ಸ್ ಫಾರ್ ಪೂಜಾ ರೂಮು ಈ ಪ್ರೋಗ್ರಾಮ್, ಓಕೆನಾ. ಇವತ್ತು ನಾನು ನಿಮ್ಗೆ ಏನು ತಿಳಿಸ್ತೀನಿ ಅಂದರೆ, ಇವಾಗ ಪೂಜಾ ರೂಮ್ ಮಾಡ್ತೀರಾ, ಇದು ಕನ್ನಡ ಚಾನೆಲ್. ಇವಾಗ ನಿಮ್ಮದು ಮನೆ ಈ ಥರ ಇದ್ರೆ ಇದು ಈಸ್ಟ್ ಅನ್ಕೊಳ್ಳಿ, ಓಕೆನಾ. ಇದು ಈಸ್ಟ್ ಅನ್ಕೊಳ್ಳಿ. ಇದು ಪೂಜಾ ರೂಮ್ಗೆ ಇಂಪಾರ್ಟೆಂಟ್ ವಿಡಿಯೋ. ಕೆಲವ್ರಿಗೆ ಪೂಜಾ ರೂಮು ಎಲ್ಲಿರಬೇಕು, ಏನು ಮಾಡಬೇಕು ಏನೋ ಗೊತ್ತಿಲ್ಲ. ಇಷ್ಟಕ್ಕೆ ಬಂದಂಗೆ ಪೂಜಾ ರೂಮ್ ಮಾಡಿಬಿಡ್ತಾರೆ ಮನೇಲಿ. ಅದು ತುಂಬ ದೋಷ ಆಗತ್ತೆ. ದೋಷ ಯಾವಾಗ ಆಗತ್ತಂದರೆ ನೀವು ರಾಂಗ್ ಲೊಕೇಶನಲ್ಲಿ ಪೂಜಾ ರೂಮ್ ಇಟ್ಕೊಂಡು ಪೂಜೆ ಮಾಡಿದ್ರೆ ತೊಂದರೆ ಆಗುತ್ತೆ. ಅದು ಏನು ಅಂದ್ಬಿಟ್ಟು ನಾನು ಬರೆದು ತಿಳಿಸ್ತೀನಿ, ಈ ಗಮನ ಇಟ್ಟು ನೋಡಿ. ತುಂಬ ಜನ ಈ ತಪ್ಪು ಮಾಡ್ತಾರೆ. ಇದು ಈಸ್ಟು, ಸೂರ್ಯ ಬರೋದು ಈ ಕಡೆ, ಓಕೆನಾ. ಇದು ವೆಸ್ಟು, ಇದು ನಾರ್ತು, ಸೌತು. ನಿಮ್ಮ ಮನೆ 4 ಭಾಗ ಮಾಡ್ಕೊಂಡ್ರೆ ಇದು ನಾರ್ತ್ ಈಸ್ಟು ಈಶಾನ್ಯ ಮೂಲೆ ಆಗುತ್ತೆ, ಓಕೆನಾ. ಇದು ನಾರ್ತ್ ಈಸ್ಟು ಈಶಾನ್ಯ ಮೂಲೆ ಆಗುತ್ತೆ. ಇದು ಸೌತ್ ಈಸ್ಟು ಆಗ್ನೇಯ ಮೂಲೆ ಆಗುತ್ತೆ. ಇದು ಸೌತ್ ವೆಸ್ಟು ನೈಋತ್ಯ ಮೂಲೆ ಆಗುತ್ತೆ. ಇದು ನಾರ್ತ್ ವೆಸ್ಟು ವಾಯು ಮೂಲ ಆಗುತ್ತೆ. ಇದು ಬ್ರಹ್ಮಸ್ಥಾನ ಸ್ಪೇಸ್, ಬ್ರಹ್ಮಸ್ಥಾನ. ಇದು ವಾಟರ್ ಎಲಿಮೆಂಟು, ನೀರ್ ಎಲಿಮೆಂಟು. ಇದು ಫೈರ್ ಎಲಿಮೆಂಟು.
ಇದು ಅರ್ತ್ ಎಲಿಮೆಂಟು, ಇದು ಏರ್ ಎಲಿಮೆಂಟು, ಇದು ಸ್ಪೇಸ್. 5 ಪಂಚಭೂತಗಳಿಂದ ನಮಗೆ ದೇವರು ಸೃಷ್ಟಿ ಮಾಡಿ ಮನುಷ್ಯನ ಮಾಡಿದ್ದಾರೆ. ಅದೇ ತರ ಆ ಪಂಚಭೂತಗಳನ್ನ ನೋಡ್ಕೊಂಡು ನಾವು ಮನೆ ಕಟ್ಟಬೇಕು. ಆವಾಗ ನಾವು ವಾಸ್ತು ಪುರುಷಗೆ ರೆಸ್ಪೆಕ್ಟ್ ಕೊಡೋ ತರ ಆಗತ್ತೆ. ನೋಡಿ, ಇವಾಗ ವಾಸ್ತು ಪುರುಷ ಇದ್ದಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡೋ ತರ ಆಗತ್ತೆ. ಇಷ್ಟ ಬಂದಂಗೆ ಪೂಜಾ ರೂಮ್ಗಳು ಮಾಡೋದಲ್ಲ. ಇವಾಗ ಪೂಜಾ ರೂಮು ನಾವು ಈಶಾನ್ಯ ಮೂಲೆಯಲ್ಲಿ ಇಲ್ಲಿ ಕಾರ್ನರ್ ಅಲ್ಲಿ ಏನ್ ಬೇಕು ಅಂತೀವಂದ್ರೆ ಕಾರಣ ಇಷ್ಟೇ. ಕೆಲವರು ಇಲ್ಲಿ ಮನೆಗೆ ಗೆಸ್ಟ್ ಆಗಿ ಬರ್ತಾರೆ. ಅವ್ರು ಬಂದ್ರೆ ಫಸ್ಟ್ ಬರೋದು ಅವ್ರು ಎಲ್ಲಿಗೆ ಬರ್ತಾರೆ? ಹಾಲ್ಗೆ ಬರ್ತಾರೆ. ಇವಾಗ ನಿಮ್ದು ಡೋರು ಉತ್ತರದಲ್ಲಿ ಇರುತ್ತೆ, ಓಕೆನಾ? ಇಲ್ಲಾಂದ್ರೆ ಈಸ್ಟ್ ಅಲ್ಲಿ ಇರುತ್ತೆ ಡೋರು. ಇಲ್ಲಿಂದ ಬರ್ತಾರೆ ಕಸ್ಟಮರ್, ಬಂದ್ರೆ ಎಲ್ಲಿ ಕುತ್ಕೊಂತಾರೆ? ಹಾಲಲ್ಲಿ ಕುತ್ಕೊಂತಾರೆ. ಇಲ್ಲಿ ಹಾಲಲ್ಲಿ ಕೂರುವಾಗ ಅವರು ಫಸ್ಟ್ ಪೂಜಾ ರೂಮ್ ನೋಡಿದ್ರೆ ಅವ್ರ ಕಂದೃಷ್ಟಿ ಅಲ್ಲೇ ಕಟ್ಟಾಗತ್ತೆ, ಓಕೆನಾ? ಇದು ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡ್ಕೊಬೇಕು. ಕೆಲವರು ಪೂಜಾ ರೂಮು ಈಶಾನ್ಯದಲ್ಲಿ ಮಾಡೋ ಉದ್ದೇಶನೇ ಅದು. ನಾವು ವಾಸ್ತುವಿಂದ ಹೇಳೋದೇ ಉದ್ದೇಶನೇ ಅದು. ಇನ್ನೊಂದೇನಂದ್ರೆ ಇಲ್ಲಿ ಉತ್ತರ ಕಾಂಪಸ್ ಓಪನ್ ಉತ್ತರ ದಿಕ್ಕು ತೋರಿಸುತ್ತೆ. ಉತ್ತರದಲ್ಲಿ ಏನೋ ಪವರ್ ಇದೆ, ಓಕೆನಾ? ನಾರ್ತ್ ಈಸ್ಟ್ ಅಲ್ಲಿ ಪವರ್ ಕ್ರಿಯೇಟ್ ಆಗತ್ತೆ. ಈ ಕಾರ್ನರ್ ಈ ಮೂಲೆಯಲ್ಲಿ ಕ್ರಿಯೇಟ್ ಆಗೋ ಪವರ್ ನೈಋತ್ಯ ಮೂಲೆ ಹೊಡಿತದೆ. ಅದಕ್ಕೆ ನೈಋತ್ಯ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ಬೇಕು ಅನ್ನೋದು ನಾವು, ಓಕೆನಾ? ಅದೇ ರೀಸನ್. ಅದಕ್ಕೆ ಇಲ್ಲಿ ಪವರ್ ಇರೋದನ್ನ ನೀವು ಪೂಜಾ ರೂಮ್ ಇಕ್ಕಿದ್ರೆ ಇನ್ನು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗತ್ತೆ. ಅದೇ ಉದ್ದೇಶ ಇಲ್ಲಿ ಪೂಜಾ ರೂಮ್ ಮಾಡಿ ಅಂದ್ಬಿಟ್ಟು ನಾನು ಇನ್ಫಾರ್ಮ್ ಮಾಡ್ತಾ ಇರೋದು. ಆಮೇಲೆ ಇಲ್ಲಿ ಕೆಲವರು ನಿಮ್ಮ ಪರಿಚಯ ಇರೋರು ಬಂದ್ರೆ, ನೀವು ವೆಲ್ ವಿಶರ್ಸ್ ಬಂದ್ರೆ ಕಣ್ಣಿಕ್ಕಲ್ಲ. ಇಲ್ಲ ಯಾರೋ ಸ್ಟ್ರೇಂಜರ್ಸ್ ಬರ್ತಾರೆ ಫಸ್ಟ್ ಟೈಮ್ ಬಂದ್ರೆ ಫಸ್ಟ್ ಮನೆ ನೋಡ್ತಾರೆ, ಎಲ್ಲ ನೋಡ್ತಾರೆ, ಕಣ್ಣಿಗೆ ಬಿಡ್ತಾರೆ. ನಿಮ್ಗೆ ಎಂತಿ ಮಕ್ಕಳು ಎಂತಿ, ಆಮೇಲೆ ನಿಮ್ ಮಕ್ಕಳನ್ನ ನೋಡಿ, ಗಂಡ ಎಂತಿ ನೋಡಿ, ಮಕ್ಕಳನ್ನ ನೋಡಿ, ಓ ಇವ್ರು ಚೆನ್ನಾಗಿ ಇದಾರೆ ಅನ್ಬಿಟ್ಟು ಕೆಲವ್ರು ಕಣ್ಣಿಕ್ತಾರೆ. ಆ ಕಂದೃಷ್ಟಿ ನಿಮ್ಗೆ ಮನೆಗೆ ಹೊಡಿತಾರೆ ಡೈರೆಕ್ಟ್. ಪೂಜಾ ರೂಮ್ ಇಲ್ಲ ಅಂದ್ರೆ, ಪೂಜಾ ರೂಮ್ ಇದ್ಮೇಲೆ ಅದರಲ್ಲಿ ಒಂದು ದೀಪ ಉರಿತಾ ಇರ್ಬೇಕು. ನೋಡಿ, ಟಿಪ್ಸ್ ಇದಲ್ಲ, ವಾಸ್ತು ಟಿಪ್ಸ್, ಇದು ಇಂಪಾರ್ಟೆಂಟ್. ದೀಪ ಬಂದು ಅಖಂಡ ದೀಪ ಅಂತ ಬರುತ್ತೆ, ಒಂದು ಸಿಂಗಲ್ ದೀಪ. ಅಖಂಡ ದೀಪ ಉರಿಸ್ತಾ ಇರ್ಬೇಕು, ಒಂದು ದೀಪ ಉರಿತಾ ಇರ್ಬೇಕು. ನೀವು ಪೂಜೆ ಮಾಡುವಾಗ 2 ದೀಪ ಹಚ್ಚಿ ಪೂಜೆ ಮಾಡಿ, ಆಮೇಲೆ ಪೂಜೆ ಆದ್ಮೇಲೆ ಅದು ಶಾಂತಿ ಆಗ್ಬಿಡುತ್ತೆ. 2 ದೀಪ ಕಮ್ಮಿ ತುಪ್ಪ ಹಾಕಿರ್ತೀರಾ, ಇಲ್ಲ ಎಣ್ಣೆ ಹಾಕಿರ್ತೀರಾ, ಕಮ್ಮಿ ಹಾಕಿರ್ತೀರಾ, ಅದು ಶಾಂತಿ ಆಗ್ಬಿಡುತ್ತೆ. ಆವಾಗ ಏನಾಗತ್ತೆ, ಇದು ಬಂದು ಶಾಂತಿ ಆಗ್ಬಿಡುತ್ತೆ ಎಣ್ಣೆ. ಆವಾಗ ದೀಪ ಶಾಂತಿ ಆಗ್ಬಿಡತ್ತಲ್ಲ. ಅಖಂಡ ದೀಪ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿತದೆ, 1/4 ಲೀಟರ್ ಆ ತರ ದೊಡ್ಡದು ತಕೊಳ್ಳಿ ಅಖಂಡ ದೀಪ, ಓಕೆನಾ? ಅಖಂಡ ದೀಪ ತಕೊಂಡು ಒಂದು ದೀಪ ಉರಿತಾ ಇದ್ರೆ ನಿಮ್ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಏನಾನ ಹೆಲ್ತ್ ಇಶ್ಯೂಸ್ ಇದ್ರೆ ಎಲ್ಲ ಸರೋಗತ್ತೆ. ಕಂದೃಷ್ಟಿ ಯಾರನ್ನ ಬಂದ್ರೆ ಮನೆಗೆ ದೀಪ ಇದ್ರೆ ಅಲ್ಲಿ ಕಟ್ ಮಾಡುತ್ತೆ. ಆ ದೀಪ ಏನ್ ಮಾಡುತ್ತೆ, ದೀಪಮ್ಮ ಕಟ್ ಮಾಡುತ್ತೆ ಆ ಕಂದೃಷ್ಟಿನ ಕಾಪಾಡ್ಕೊಬೇಕಂದ್ರೆ ಕೆಲವರು ಏನ್ ಮಾಡ್ಬೇಕು ಅಂದ್ರೆ ದೀಪಮ್ಮ ಉರಿಸ್ತಾ ಇರ್ಬೇಕು. ಎದ್ರಲ್ಲಿ ಪೂಜಾ ರೂಮಲ್ಲಿ ಕೆಲವರು ಏನ್ ಮಾಡ್ತಾರೆ, ನಾವು ಕೆಲವು ಫ್ಯಾಮಿಲಿಗೆ ಡೈರೆಕ್ಟ್ ಆಗಿ ಮಾತಾಡ್ತೀವಲ್ಲ, ಹೋದ್ರೆ ಅವ್ರೇನಂತಾರೆ, ಆ ದೀಪಮ್ಮು ಬೆಳಗ್ಗೆ ಉರಿಸ್ತೀವಿ ಸರ್, ಆಮೇಲೆ ಆರೋಗತ್ತೆ ಅನ್ಬಾರ್ದು, ಶಾಂತಿ ಆಗತ್ತೆ ಅನ್ಬೇಕು. ಶಾಂತಿ ಆಗತ್ತೆ, ನಾವು ತಿರ್ಗಾ ಬಿಟ್ಬಿಡ್ತೀವಿ. ಅದು ತಪ್ಪು. ಒಂದು ಅಖಂಡ ದೀಪ ಇಟ್ಕೊಂಡು ಆಯಿಲ್ ಖರ್ಚಾದ್ರೂ ಉರಿಸ್ತಾ ಇರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಆಯಿಲ್ ಖರ್ಚಾಗತ್ತೆ ಅನ್ಬಿಟ್ಟು ಉರಿಸೋದಿಲ್ಲ. ಎಲ್ಲದರಲ್ಲೂ ಲೆಕ್ಕ ಮಾಡಬಾರ್ದು. ಇದರಲ್ಲಿ ನೀವು ಎಣ್ಣೆ ಖರ್ಚಾಗತ್ತೆ ಅನ್ಬಿಟ್ಟು ದೀಪ ಉರಿಸಿಲ್ಲ ಅಂದ್ರೆ ಅಲ್ಲಿ ಏನಾಗತ್ತೆ, ದೇವರುನು ಲೆಕ್ಕ ಮಾಡ್ತಾರೆ ನಿಮ್ ಕೊಡೋದ್ರಲ್ಲಿ. ಒಂದು ದೀಪಗೆ ಎಷ್ಟೇನ ಎಣ್ಣೆ ಖರ್ಚಾಗ್ಲಿ, ಎಣ್ಣೆ ಹಾಕಿ ಸಿಕ್ಕತ್ತೆ ಇದು ಅಂಗಡಿಗಳಲ್ಲಿ, ಪಂಚ ಹೂಗಳು 5 ಹೂಗಳಲ್ಲೆಲ್ಲ ಹಾಕಿ ಮಾಡಿರೋದು ದೀಪಮ್ಮ ಆಯಿಲ್ ಅಂದ್ಬಿಟ್ಟು ಸಿಕ್ಕತ್ತೆ. ಅದು ಹಾಕಿ, ಅದು ಒಳ್ಳೆ ಪರ್ಫ್ಯೂಮ್ ತರ ಸ್ಮೆಲ್ ಬರುತ್ತೆ. ಸೈಕಲ್ ಬ್ರ್ಯಾಂಡ್ ಇದೆ, ತುಂಬಾ ಬ್ರ್ಯಾಂಡ್ಗಳಿದೆ, ಓಕೆನಾ? ಮಾರ್ಕೆಟ್ ಅಲ್ಲಿ ತಕೊಂಡು 1 ಲೀಟರ್ ಬಂದು 200 ರೂಪಾಯಿ, 180 ರೂಪಾಯಿ, 50 ರೂಪಾಯಿ ತಕೊಳ್ಳಿ. ನೀವು ಎಣ್ಣೆನ ಲೆಕ್ಕ ಹಾಕಿದ್ರೆ ದೇವರು ದುಡ್ಡು ಕೊಡೋದು ಲೆಕ್ಕ ಹಾಕ್ತಾರೆ. ಖುಷಿಯಿಂದ ಭಕ್ತಿಯಿಂದ ದೀಪನ ಹಚ್ಚಿ ಮನೇಲಿ, ಓಕೆನಾ? ಆವಾಗ ನಿಮ್ಗೆ ಹಬ್ಬದ ದಿವಸನೇ ಹಚ್ಬೇಕು ಅನ್ಬಿಟ್ಟಿಲ್ಲ. ಕೆಲವರು ಹಬ್ಬದ ದಿವಸನೇ ಹಚ್ಚೋದು, ಯಾವಾಗ್ಲೂ ಹಚ್ಬೇಕು. ನೀವು ಯಾವಾಗ ಪೂಜೆ ಮಾಡ್ತೀರೋ ಮನೇಲಿ ಹಚ್ಬೇಕು. ನಾಳೆ ವರಲಕ್ಷ್ಮಿ ಹಬ್ಬ ಅನ್ಬಿಟ್ಟು ನಾಳೆ ಡಾಮ್ ಡೂಮ್ ಆಗಿ ಇದು ಪೂಜೆ ಮಾಡೋದಲ್ಲ. ಯಾವಾಗ್ಲೂ ಪೂಜೆ ಮಾಡುವಾಗ ದೀಪ ಹಚ್ಬೇಕು. ನೀವು ಇಷ್ಟ ಇದ್ರೆ 1-2 ದೀಪ ಹಚ್ಚಿ, ಜೊತೆಲಿ ಅಖಂಡ ದೀಪ ಒಂದು ಉರಿತಾ ಇರ್ಬೇಕು. ಒಂದು ದೀಪ, ಎಣ್ಣೆ ಎಲ್ಲ ಲೆಕ್ಕ ಮಾಡಬೇಡಿ. ಇದು ಇಂಪಾರ್ಟೆಂಟ್ ಟಿಪ್ಸ್. ಇದು ಯಾರು ನಿಮ್ಗೆ ತಿಳ್ಸಕ್ ಬರಲ್ಲ, ನಾನು ತಿಳಿಸ್ತಾ ಇದ್ದೀನಿ. ಆಮೇಲೆ ಪೂಜಾ ರೂಮ್ ಲೊಕೇಶನ್ ನೋಡ್ಕೊಳ್ಳಿ ಎಲ್ಲಿ ಮಾಡ್ಬೇಕು ಅನ್ಬಿಟ್ಟು. ಫಸ್ಟ್ ಪ್ರಿಫರೆನ್ಸು ನಾವೇನ್ ಅಂತೀವಿ ಅಂದ್ರೆ, ಡೋರ್ ನೇರಾಗಿ, ಇಲ್ಲಿ ಡೋರ್ ಇದ್ರೆ ಇಲ್ಲಿಗೆ ನೇರಕ್ಕೆ ಮಾಡಬೇಡಿ, ಓಕೆನಾ?
ಡೋರ್ ಇದ್ರೆ ಇಲ್ಲಿ ಇವಾಗ ಪೂರ್ವದಲ್ಲಿ ಡೋರ್ ಇದ್ರೆ ಈಸ್ಟ್ ಅಲ್ಲಿ ಡೋರ್ ಇದ್ರೆ ಇಲ್ಲಿ ಮಾಡಬೇಡಿ ಪೂಜಾ ರೂಮು. ಉತ್ತರಲ್ಲಿ ಡೋರ್ ಇದ್ರೆ ಇಲ್ಲಿ ಮಾಡಬೇಡಿ. ಯಾವತ್ತು ಡೋರ್ ಎದುರಾಗಿ ಪೂಜಾ ರೂಮ್ ಮಾಡಬಾರ್ದು. ಓಕೆನಾ? ಇಲ್ಲಿ ಇವಾಗ ಮನೆ ಉತ್ತರ ಇತ್ತು ಅಂದ್ಕೊಳ್ಳಿ, ಇದು ಉತ್ತರ ಇಲ್ಲಿತ್ತಂದ್ರೆ ಪೂಜಾ ರೂಮ್ ಇಲ್ಲಿ ಮಾಡಬಾರ್ದು. ಇಲ್ಲಿ ಪೂರ್ವದಲ್ಲಿ ಡೋರ್ ಮಾಡಿದ್ರೆ ಇಲ್ಲಿ ಮಾಡ್ಬೋದು, ಯಾಕಂದ್ರೆ ಅದು ಡೋರ್ ನೇರಕ್ಕೆ ಪೂಜಾ ರೂಮ್ ಬರಬಾರ್ದು. ಓಕೆನಾ? ಇವಾಗ ನಿಮ್ ಡೋರು ಉತ್ತರ ಇದ್ರೆ ಪೂಜಾ ರೂಮು ಇಲ್ಲಿ ಮಾಡ್ಬೋದು. ನೀವು ಇಲ್ಲಿದ್ರೆ ಇಲ್ಲಿ ಮಾಡ್ಬೋದು, ಉತ್ತರ ಇದ್ರೆ. ಓಕೆನಾ? ಪೂರ್ವ ಇದ್ರೆ ನೋಡಿ, ನಾನು ತಿಳಿಸ್ತೀನಿ. ಇವಾಗ ಪೂಜಾ ರೂಮ್ ಲೊಕೇಶನ್ಸ್ ಫಸ್ಟ್ ಹಾಕ್ಬಿಡ್ತೀನಿ. ಫಸ್ಟ್ ಆಪ್ಷನ್ ಇದು, ಸೆಕೆಂಡ್ ಆಪ್ಷನ್ ಇದು, ಥರ್ಡ್ ಆಪ್ಷನ್ ಇಲ್ಲಿ. 3 ಆಪ್ಷನ್ ಇದೆ ನಿಮ್ ಪೂಜಾ ರೂಮ್ ಮಾಡೋದು. ಓಕೆನಾ? ಪೂಜಾ ರೂಮು ಇಲ್ಲಿ 3 ಆಪ್ಷನ್ ಮಾಡ್ಬೋದು. ಕೆಲವರು ಏನ್ ಮಾಡ್ತಾರೆ, ಡೋರ್ ಈ ಕಡೆ ಇದ್ರೆ ಇಲ್ಲಿ ಒಂದು ಆಪ್ಷನ್ ಮಾಡ್ಬೋದು. ಅಂದ್ರೆ ಇನ್ನೊಂದು ಏನಂತೀನಿ ನೋಡಿ, ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇವಾಗ ನಿಮ್ದು ಇಲ್ಲಿ ಉತ್ತರ ಇದೆ, ಇಲ್ಲಿ ಪೂಜಾ ರೂಮ್ ಮಾಡಬಾರ್ದು. ಓಕೆನಾ? ಯಾವತ್ತು ನಾನು ದಕ್ಷಿಣ ಗೋಡೆ ಇರತ್ತಲ್ಲ, ಇದು ದಕ್ಷಿಣ ಗೋಡೆ, ಈ ದಕ್ಷಿಣ ಗೋಡೆಗೆ ದೇವ್ರನ್ನ ಇಕ್ಬಾರ್ದು. ದಕ್ಷಿಣ ಗೋಡೆಗೆ ದೇವ್ರನ್ನ ಇಕ್ಬಾರ್ದು. ಇವಾಗ ಉತ್ತರ ಫೇಸಿಂಗ್ ಇದು. ಓಕೆನಾ? ಉತ್ತರ ಫೇಸಿಂಗ್. ಕೆಲವ್ರು ಏನ್ ಮಾಡ್ತಾರೆ, ಪೂಜಾ ರೂಮ್ನ ಈ ದಕ್ಷಿಣ ಗೋಡೆ ಇದು. ಓಕೆನಾ? ದಕ್ಷಿಣ ಬರುತ್ತೆ, ಈ ಗೋಡೆ ಮೇಲೆ ನೀವು ಪೂಜಾ ರೂಮು ಮಾಡಬಾರ್ದು. ಕೋವಿಡ್ ಡೆತ್ ಆಗಿರೋ ಕೇಸ್ಗಳಲ್ಲಿ ನಾನು ಹಲವಾರು ಮನೆಗೆ ವಿಸಿಟ್ ಮಾಡಿದ್ದೀನಿ. ಆ ಮನೆಯಲ್ಲಿ ಡೆತ್ ಆಗಿರೋರು ಮನೆಯಲ್ಲಿ ಕೋವಿಡ್ ಇಂದ ಎಲ್ಲ ದಕ್ಷಿಣ ದಿಕ್ಕಲ್ಲೇ ಅವರು ದೇವ್ರನ್ನ ಇಕ್ಬಿಟ್ಟು ಉತ್ತರ ನೋಡ್ತಾ ಇರುತ್ತೆ. ದೇವರು ಇಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಯಾವತ್ತು ದೇವ್ರನ್ನ ದಕ್ಷಿಣ ಗೋಡೆ ಮೇಲೆ ಇಕ್ಬಿಟ್ಟು ಉತ್ತರ ಮುಖ ಮಾಡ್ಕೊಂಡು ದೇವರು ಈ ಕಡೆ ನೋಡ್ಕೊಂಡು ಪೂಜೆ ಮಾಡಿದ್ರೆ ಅಲ್ಲಿ ದಕ್ಷಿಣ ದಿಕ್ಕು ಬಂದು ಯಮ ದಿಕ್ಕು. ಅಲ್ಲಿ ಫೋಟೋ ಇಕ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಫೋಟೋ ಇಕ್ಕಿ ದೀಪ ಹಚ್ಬಿಟ್ರೆ ಯಮ ಧರ್ಮರಾಜನ್ಗೆ ನೀವು ಬೇಡೋ ತರ ಆಗತ್ತೆ, ತಥಾಸ್ತು ಅಂದ್ಬಿಡ್ತಾರೆ ಯಮ ಧರ್ಮರಾಜ. ಕೋವಿಡ್ ಅಲ್ಲಿ 90% ಕೇಸಸ್ ಯಾರ ಮನೆಯಲ್ಲಿ ಡೆತ್ ಆಗಿದ್ದಾರೆ, ನಾನು ಕಣ್ಣಾರೆ ನೋಡಿದ್ದೀನಿ, ಸುಮ್ಮನೆ ಓದಿರೋದಲ್ಲ, ಇದು ಪ್ರಾಕ್ಟಿಕಲ್ ಆಗಿ ನಾವು ರಿಸರ್ಚ್ ಮಾಡಿದ್ವಿ. ಅವರೆಲ್ಲರೂ ದಕ್ಷಿಣ ಗೋಡೆ ಮೇಲೆ ದೇವ್ರನ್ನ ಇಟ್ಕೊಂಡು ಉತ್ತರ ನೋಡೋ ತರ ಇಕ್ಬಿಟ್ಟು ಇಲ್ಲಿ ಕೂತ್ಕೊಂಡು ದಕ್ಷಿಣ ನೋಡ್ಕೊಂಡು ಪೂಜೆ ದೀಪ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಮಾಡ್ಲೇಬಾರ್ದು, ದೊಡ್ಡ ತಪ್ಪದು. ಇವತ್ತು ಈ ಪ್ರೋಗ್ರಾಮ್ ನೋಡಿದವರು ಆ ಥರ ಏನೋ ಮಾಡಿದ್ರೆ ಫಸ್ಟ್ ಇಮಿಡಿಯೇಟ್ ಆಗಿ ಫೋಟೋಗಳು ತೆಗೆದ್ಬಿಟ್ಟು ಇಲ್ಲ ಪೂರ್ವ ನೋಡೋ ಕಡೆ ಇಕ್ಕಿ, ಇಲ್ಲ ಪಶ್ಚಿಮ ನೋಡೋ ಕಡೆ ಇಕ್ಕಿ, ಫೋಟೋಗಳನ್ನ ಇಕ್ಬಿಟ್ಟು ದೀಪ ಇಲ್ಲಿ ಇಕ್ಕಿ. ಫೋಟೋಗಳನ್ನ ಇಮಿಡಿಯೇಟ್ ಆಗಿ ಇಲ್ಲಿ ತೆಗಿಬೇಕು. ದಕ್ಷಿಣಲ್ಲಿರೋ ಫೋಟೋ ತೆಗೆದ್ಬಿಟ್ಟು ಇಲ್ಲಿ ಪಶ್ಚಿಮದೆಲ್ಲನ ಇಕ್ಬೇಕು, ಪಶ್ಚಿಮ ಗೋಡೆಗೆ ಇಕ್ಬೇಕು, ಇಲ್ಲ ಪೂರ್ವ ಗೋಡೆಗೆ ಇಕ್ಬೇಕು. ದೇವ್ರನ್ನ ಇಕ್ಬಿಟ್ಟು ದೀಪ ಆ ಫೋಟೋಗಳ ಮುಂದೆ ಇಕ್ಬೇಕು. ಎಲ್ಲ ಫೋಟೋ ದಕ್ಷಿಣಲ್ಲಿರೋ ಫೋಟೋಗಳೆಲ್ಲ ತೆಗಿಬೇಕು. ಈ ಪಾಯಿಂಟ್ ಯಾರು ಹೇಳ್ಕೊಡಲ್ಲ. ವರಲಕ್ಷ್ಮಿ ಹಬ್ಬದ ದಿನ ನಾನು ಈ ಪಾಯಿಂಟ್ ಹೇಳ್ಕೊಡ್ತಾ ಇದ್ದೀನಿ. ನೀವು ಪಾಯಿಂಟ್ ನೋಟ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡು ಪೂಜಾ ರೂಮ್ನ ಸ್ಥಾಪನೆ ಮಾಡ್ಕೊಳ್ಳಿ, ಕರೆಕ್ಟ್ ಮಾಡ್ಕೊಳ್ಳಿ. ಹಬ್ಬದ ದಿವಸನೇ ಕರೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇದು ಯಾರು ನೋಡ್ತಿರೋ ಅದೇನೋ ಮಿಸ್ಟೇಕ್ ಮಾಡಿದರೆ, ನೀವು ದಕ್ಷಿಣದಲ್ಲಿ ಏನೋ ದೇವ್ರು ಇಕ್ಕಿದ್ರೆ ಇಮಿಡಿಯೇಟ್ ಆಗಿ ತೆಗೆದ್ಬಿಟ್ಟು ಪಶ್ಚಿಮ ಗೋಡೆಗೆ ಇಲ್ಲಾಂದ್ರೆ ಪೂರ್ವ ಗೋಡೆಗೆ ದೇವ್ರನ್ನ ಇಕ್ಬಿಟ್ಟು ದೀಪ ಹಚ್ಚಿ. ದಕ್ಷಿಣ ಗೋಡೆಗೆ ಫೋಟೋ ಯಾವ್ದು ಇರಬಾರ್ದು, ಒಂದು ಇರಬಾರ್ದು. ಈ ಮಿಸ್ಟೇಕು ತುಂಬಾ ಜನ ಮಾಡಿದ್ದಾರೆ ಮನೆಗಳಲ್ಲಿ. ಅವ್ರಿಗೆ ಗೊತ್ತಿಲ್ಲ, ಉತ್ತರ ನೋಡಿದ್ರೆ ಒಳ್ಳೇದು, ಕುಬೇರ ಬಂದ್ಬಿಡ್ತಾನೆ ಉತ್ತರದಿಂದ. ಬರೀ ನಾವು ಬೀರುಗಳಿಗೆ ಹೇಳೋದು, ಕ್ಯಾಶ್ ಕೌಂಟರ್ ಬೀರುಗೆ ಉತ್ತರ ನೋಡಿಕ್ಕಿ ಅಂದ್ಬಿಟ್ಟು. ಕೆಲವು ಏನ್ ಅನ್ಕೊಂತಾರೆ, ಉತ್ತರ ನೋಡಿಕ್ಕಿದ್ರೆ ಕುಬೇರ ಬಂದ್ಬಿಡ್ತಾನೆ ಉತ್ತರದಿಂದ ಅಂದ್ಬಿಟ್ಟು. ಕುಬೇರ ಬಂದವರದು ನಿಮ್ ದುಡ್ಡನ್ನ ರಕ್ಷಣೆ ಮಾಡಕ್ಕೆ. ಕುಬೇರ ಒಂಟಿ ಬರಲ್ಲ, ಲಕ್ಷ್ಮಣ ಕರ್ಕೊಂಡ್ ಬರೋದು. ಅದು ಕ್ಯಾಶ್ ಕೌಂಟರ್ಗೆ ಮಾತ್ರ ನಾವು ಹೇಳೋದು, ಕ್ಯಾಶ್ ಬೀರು ಕ್ಯಾಶ್ ಕೌಂಟರ್ಗೆ. ಅದು ನೈಋತ್ಯ ಮೂಲೆಯಲ್ಲಿ ಇಕ್ಕಿದ್ರೆ ಅಲ್ಲಿ ಮಾತ್ರ ನಾವು ಇನ್ಫಾರ್ಮ್ ಮಾಡೋದು. ಇಲ್ಲಿ ಇಕ್ಕಿ ಬೀರು ಅಂದ್ಬಿಟ್ಟು ಹೇಳ್ತೀವಿ ಉತ್ತರ ನೋಡೋ ಕಡೆ, ಇಲ್ಲ ಇಲ್ಲಿ ಇಕ್ಕಿ ಅಂತೀವಿ ಉತ್ತರ ನೋಡೋ ಕಡೆ. ಅಲ್ಲಿ ಕ್ಯಾಶ್ ಕೌಂಟರ್ ಮಾತ್ರ ದೇವ್ರ ಮನೆಗೆ ಅದು ಇದು ಆಗಲ್ಲ, ಅನ್ವಯ ಆಗಲ್ಲ. ಕೆಲವರು ಅಲ್ಲಿ ಕ್ಯಾಶ್ ಕೌಂಟರ್ಗೆ ತಿಳ್ಕೊಂಡು ಪೂಜಾ ರೂಮಿಗೆ ಮಾಡ್ಬಿಡ್ತಾರೆ. ಅದು ತುಂಬಾ ಡೇಂಜರು. ಈ ಪಾಯಿಂಟು ನೋಟ್ ಮಾಡ್ಕೊಂಡು ಏನಾರ ತಪ್ಪು ಮಾಡಿದ್ರೆ ಇಮಿಡಿಯೇಟ್ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇದು ಉತ್ತರ ಬಾಗ್ಲಿರೋರು ದಕ್ಷಿಣಗೆ ತುಂಬಾ ಜನ ಗೋಡೆಗೆ ಇಕ್ತಾರೆ. ಓಕೆನಾ? ಮಾಡಬೇಡಿ, ಈ ಕಡೆ ಮಾಡಲೇಬೇಡಿ ದಕ್ಷಿಣ ಗೋಡೆಗೆ. ಇಲ್ಲಿ ಈಶಾನ್ಯದಲ್ಲಿ ಜಾಗ ಇದ್ರೆ ಇಲ್ಲಿ ಡೋರ್ ಬರುತ್ತೆ. ಇದು ಉತ್ತರದ ಆಯ್ತಾ? ಇವಾಗ ಪೂರ್ವ ಡೋರ್ ಬರ್ತೀನಿ. ಇಲ್ಲಿ ಡೋರ್ ಇರುತ್ತೆ, ಉತ್ತರ ಡೋರ್ ಅಳಿಸ್ಬಿಡ್ತೀನಿ ಇವಾಗ. ಓಕೆನಾ? ಇವಾಗ ಇಲ್ಲಿ ಉತ್ತರದ ಅಳಿಸ್ಬಿಡ್ತೀನಿ. ಉತ್ತರ ಡೋರ್ದು 5 ಮಾತಾಡಿತ್ತು.
ಕನ್ಫ್ಯೂಸ್ ಆಗುತ್ತೆ, ಅದು ಕಲಿಸ್ಬಿಡ್ತೀನಿ ಅದು. ಓಕೆನಾ. ಇವಾಗ ಇದು ಈಸ್ಟ್ ಡೋರು, ಇದು ಈಸ್ಟ್. ಓಕೆನಾ. ಇಲ್ಲಿ ಡೋರ್ ಇರುತ್ತೆ. ನಿಮ್ಮ ಮನೆಯಲ್ಲಿ ಈಶಾನ್ಯದಲ್ಲಿ ಇಲ್ಲಿ ಜಾಗ ಇದ್ರೆ ಈ ತರ ನೋಡ್ಕೊಂಡು ಇಕ್ಬೇಕು. ಇಲ್ಲಿ ಜಾಗ ಇದ್ರೆ ಇಲ್ಲಿ ಮಾಡ್ಬೋದು. ಪಶ್ಚಿಮ ನೋಡ್ಬೋದು ದೇವರು. ಓಕೆನಾ. ಇಲ್ಲಿ ಮಾಡ್ಬೋದು. ಇದ್ರೆ ಇಲ್ಲಿ ಪವರ್ ತುಂಬಾ ಬರುತ್ತೆ, ಇಲ್ಲಿ ಮಾಡ್ಬೋದು. ಇಲ್ಲ ವಾಯು ಮೂಲೆಯಲ್ಲೂ ಮಾಡ್ಬೋದು. ಇಲ್ಲಿ ಪೂರ್ವ ನೋಡ್ಕೊಂಡು ಹಿಂಗೆ ಇದೊಂದು ಮಾಡ್ಬೋದು. ಇಲ್ಲ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೂ ಮಾಡ್ಬೋದು. ಇಲ್ಲಿ ಪೂರ್ವ ನೋಡ್ಕೊಂಡು ಹಿಂಗೂ ಮಾಡ್ಬೋದು. ಮೂರು ಆಪ್ಷನ್ಸ್ ಇದೆ. ಇಲ್ಲಿ ದಕ್ಷಿಣ ಗೋಡೆಗೆ ಮಾಡಲೇಬೇಡಿ, ಪಶ್ಚಿಮ ಗೋಡೆಗೆ ಮಾಡ್ಬೋದು, ಪೂರ್ವ ಗೋಡೆ ಮೇಲೆ ಮಾಡ್ಬೋದು, ಇಲ್ಲಿ ವಾಯುವಲ್ಲಿ ಮಾಡ್ಬೋದು. ವಾಯು ಮೂಲೆಯಲ್ಲಿ ಮಾಡಿದ್ರೆ ಕೆಲವ್ರಿಗೆ ಅಲ್ಲಿ ದುಡ್ಡು ಏನಾನ ಇಕ್ಕಿದ್ರೆ ನೀವು ಪೂಜಾ ರೂಮಲ್ಲಿ ಅದು ಸಮೃದ್ಧಿ ಆಗತ್ತೆ, ಜಾಸ್ತಿ ಆಗತ್ತೆ. ಇಲ್ಲಿ ಪವರ್ ಚೆನ್ನಾಗಿ ಬರುತ್ತೆ. ಇಲ್ಲೊಂದು ಆಪ್ಷನ್ ಇರುತ್ತೆ. ಅಂದ್ರೆ ಇದು ಏನಾಗತ್ತೆ ಅಂದ್ರೆ ಡೋರು ನೇರಗಿರಬಾರ್ದು, ಡೋರು ಈ ಕಡೆ ಇರಬೇಕು. ಅದನ್ನ ಪಾಯಿಂಟ್ ನೋಟ್ ಮಾಡ್ಕೊಬೇಕು. ಓಕೆನಾ. ಇವಾಗ ಡೋರು ಇಲ್ಲಿ ಇದೆ ಅನ್ಕೊಳ್ಳಿ, ಇಲ್ಲಿ ನೇರಕ್ಕೆ ಬಂದ್ರೆ ಮಾಡಬೇಡಿ. ಈ ಡೋರ್ಗೆ ನೇರಕ್ಕೆ ಇರಬಾರ್ದು. ಇಲ್ಲಿ ನೇರಗಿದ್ರೆ ಡೋರ್ಗೆ ಇಲ್ಲಿ ಮಾಡಬೇಡಿ, ಇಲ್ಲಿ ಮಾಡಿ. ಓಕೆನಾ. ಪಾಯಿಂಟು ಇಲ್ಲೂ ಮಾಡ್ಬೋದು. ಅಂದ್ರೆ ಡೋರು ಪೂರ್ವಕ್ಕಿದ್ರೆ ಪೂರ್ವ ನೇರಾಗಿರ್ಬಾರ್ದು. ಇಲ್ಲಿ ಏನಾಗತ್ತೆ, ಇಲ್ಲಿ ಪವರ್ ಬರುತ್ತೆ, ಹಂಗೆ ಡೋರಲ್ಲಿ ಹೊಟ್ಟೋಗತ್ತೆ. ಓಕೆ. ಇಲ್ಲಿ ಪೂರ್ವದಲ್ಲಿ ಡೋರ್ ಇದ್ರೆ ಇಲ್ಲಿ ವಾಯುದಲ್ಲಿ ಮಾಡಬೇಡಿ ಪೂಜಾ ರೂಮು. ಅರ್ಥ ಆಯ್ತಲ್ಲ. ಇವಾಗ ತಿರ್ಗ ಬರೆದು ತೋರಿಸ್ತೀನಿ ನೋಡಿ, ಕನ್ಫ್ಯೂಸ್ ಹಾಕೊಂಡ್ಬೇಡಿ. ಇವಾಗ ಇದು ಪೂರ್ವ ಡೋರ್, ಇಲ್ಲಿ ಡೋರ್ ಇದ್ರೆ ಇಲ್ಲಿ ಪೂಜಾ ರೂಮು ಮಾಡಬೇಡಿ. ಇದು ಡೈರೆಕ್ಟ್ ಆಗತ್ತೆ. ಓಕೆನಾ. ಇಲ್ಲಿ ಮಾಡ್ಕೊಳ್ಳಿ. ಇದು ಇದು ನೈಋತ್ಯ ಕಾರ್ನರ್ ಬರುತ್ತೆ. ಇಲ್ಲಿಂದ ಪವರು ಇಲ್ಲಿಗೆ ಬರುತ್ತೆ, ಇಲ್ಲಿಂದ ದೇವ್ರ ಪವರ್ ಎಲ್ಲದಕ್ಕೂ ಹೋಗುತ್ತೆ. ಇಲ್ಲೂ ಮಾಡ್ಬೋದು. ಓಕೆನಾ. ಇಲ್ಲ ಇಲ್ಲಿ ದಕ್ಷಿಣ ಗೋಡೆ ಮೇಲೆ ಯಾವ್ದೇ ಕಾರಣಕ್ಕೆ ಮಾಡಬೇಡಿ, ಇಲ್ಲಿ ಮಾಡ್ಕೊಬೋದು. ಉತ್ತರದಲ್ಲಿ ಇಲ್ಲಿನೂ ಮಾಡಬಾರ್ದು, ಮಾಡಿದ್ರೆ ಇಲ್ಲಿ ಮಾಡ್ಕೊಬೋದು. ಇನ್ನೊಂದು ಆಪ್ಷನ್ ಕೊಡ್ತೀನಿ, ಕೆಲವ್ರು ಮಾಡ್ಕೊಂತಾರೆ. ಎರಡೇ ಆಪ್ಷನ್ ಕೊಡೋದು. ಒಂದು ಇಲ್ಲಿ ಮಾಡ್ಕೊಳ್ಳಿ, ಇವಾಗ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೊಂದು ಆಪ್ಷನ್ ಇದೆ. ಇಲ್ಲಿ ಪಶ್ಚಿಮ ನೋಡ್ಕೊಂಡು ದೇವರು ಇರ್ತಾರೆ. ಇಲ್ಲಿ ನೀವು ಇಲ್ಲಿ ಮಾಡ್ಬೋದು, ಇಲ್ಲಿ ಕೂತ್ಕೊಂಡು ಮಾಡ್ಬೋದು. ಪೂಜಾ ರೂಮ್ ದೇವ್ರ ಫೋಟೋ ಇಲ್ಲಿ ಇಕ್ಬೇಕು, ನೀವು ಮಾಡ್ಬೋದು. ನೀವು ಇಲ್ಲಿ ಕೂರ್ಬೇಕು. ಓಕೆನಾ. ದೇವ್ರನ್ನ ಈಗ ನೋಡ್ಕೊಂಡು ನೀವು ಈ ಕಡೆ ಪೂರ್ವ ಗೋಡೆಗೆ ಮಾಡ್ಬೇಕು. ಇದು ಎರಡನೇ ಆಪ್ಷನ್. ಡೋರು ಉತ್ತರದಲ್ಲಿದ್ರೆ ಇಲ್ಲಿ ಮಾಡ್ಬೋದು, ವಾಯುವ್ಯದಲ್ಲಿ. ಅದು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇವಾಗ ಪೂರ್ವದಲ್ಲಿ ಇರೋದ್ರಿಂದ ಇಲ್ಲೊಂದಿದೆ. ಇದು ಉತ್ತರ ಇದ್ರೆ ಮಾತ್ರ ವಾಯುದಲ್ಲಿ ಮಾಡ್ಬೋದು. ಅದಕ್ಕೆ ನಾನೇನಂತೀನಿ ಅಂದ್ರೆ ಇಲ್ಲಿ ಮಾಡಬೇಡಿ, ಬಿಟ್ಬಿಡಿ. ಇಲ್ಲಿ ಎರಡು ಆಪ್ಷನ್ ಅಲ್ಲಿ ಮಾಡಿ. ದಕ್ಷಿಣ ಗೋಡೆಗೆ ಮಾತ್ರ ಫೋಟೋ ಇಕ್ಬೇಡಿ. ಓಕೆನಾ. ದೇವ್ರನ್ನ ಇದು ಸೌತ್, ಇದು ನಾರ್ತ್, ಇದು ವೆಸ್ಟ್, ಈಸ್ಟ್. ವೆಸ್ಟ್ ಕಡೆ ಇಕ್ಬೋದು ದೇವ್ರನ್ನ, ಈಸ್ಟ್ ಕಡೆ ಇಕ್ಬೋದು, ಇಲ್ಲಿ ಇಕ್ಬಾರ್ದು. ಇದು ಓಕೆ, ಇದು ಓಕೆ. ಓಕೆನಾ. ಉತ್ತರ ಕಡೆನೂ ಇಕ್ಬಾರ್ದು, ಉತ್ತರ ಕಡೆನೂ ಇಕ್ಬಾರ್ದು. ಓಕೆನಾ. ನೋಡಿ ಇವಾಗ ಬರ್ದು ತೋರಿಸ್ತೀನಿ ನೋಡಿ. ಇದು ದಕ್ಷಿಣ ಆಯ್ತಾ, ಇದು ಉತ್ತರ ಆಯ್ತಾ, ಇದು ವೆಸ್ಟ್ ಆಯ್ತಾ, ಈಸ್ಟ್ ಆಯ್ತು. ದಕ್ಷಿಣದಲ್ಲಿ ಪೂಜಾರು ಮಾಡಬಾರ್ದು. ವೆಸ್ಟ್ ಅಲ್ಲಿ ಮಾಡ್ಬೋದು, ಈಸ್ಟ್ ಅಲ್ಲಿ ಮಾಡ್ಬೋದು, ಉತ್ತರದಲ್ಲೂ ಮಾಡಬಾರ್ದು. ಓಕೆನಾ. ಪೂರ್ವ ಪಶ್ಚಿಮದಲ್ಲಿ ದೇವ್ರ ಮನೆ ಮಾಡ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಿ ಮಾಡಿ, ಒಂದು ಆಪ್ಷನ್ ಇಲ್ಲಿ ಮಾಡಿ. ಓಕೆನಾ. ಇಲ್ಲಿ ಯಾವಾಗ ಮಾಡ್ಬೇಕಂದ್ರೆ ವಾಯುವ್ಯದಲ್ಲಿ ಡೋರು ಉತ್ತರದಲ್ಲಿದ್ರೆ, ಡೋರ್ ಉತ್ತರದಲ್ಲಿ ಡೋರ್ ಇದ್ರೆ ಇಲ್ಲಿ ಮಾಡ್ಬೋದು ಪೂಜಾ ರೂಮ್. ಡೋರ್ ಇಲ್ಲಿ ಇರಬೇಕು. ಡೋರು ನಾರ್ತ್ ಅಲ್ಲಿ ಇದ್ರೆ ಇಲ್ಲಿ ಮಾಡ್ಬೋದು. ಯಾಕಂದ್ರೆ ಡೋರ್ ಎದುರಾಗಿ ಪೂಜಾ ರೂಮ್ ಬರ್ಬಾರ್ದು. ಅದಕ್ಕೆ ಇಲ್ಲಿ ದಕ್ಷಿಣ ಗೋಡೆಗೆ ಪೂಜಾ ರೂಮ್ನ ಇಕ್ಲೇಬೇಡಿ. ನಾನು ತಿದ್ದಿ ಹೇಳ್ತಾ ಇದ್ದೀನಿ.
ತುಂಬಾ ಜನ ಈ ತಪ್ಪು ಮಾಡ್ಬಿಟ್ಟು ತುಂಬಾ ಕಷ್ಟಪಡ್ತಾ ಇದ್ದಾರೆ. ತುಂಬಾ ಕಷ್ಟಪಡ್ತಾರೆ ಹೆಂಗಂದ್ರೆ, ಅಲ್ಲಿ ಮನೆ ಯಜಮಾನ್ರು ಯಾರಿರ್ತಾರೆ ಮನೆಯಲ್ಲಿ ಅವ್ರಿಗೆ ತೊಂದ್ರೆ ಆಗತ್ತೆ. ಇವಾಗ ಮನೆ ಯಜಮಾನ್ರು, ನಿಮ್ ಗಂಡ, ಅವರು ಕೆಲ್ಸದಲ್ಲಿ ಹೋಗ್ತಾ ಇರ್ತಾರೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆಕ್ಸಿಡೆಂಟ್ಸ್ ಜಾಸ್ತಿ ಆಗತ್ತೆ. ಆಕ್ಸಿಡೆಂಟ್ಸು ಜಾಸ್ತಿ ಆಗತ್ತೆ. ಸ್ವಲ್ಪ ದಕ್ಷಿಣ ಗೋಡೆ ಮೇಲೆ ಇಕ್ಕಿದ್ರೆ, ದೀಪ ಹಚ್ಚಿದ್ರೆ ಡೇಂಜರ್, ಮಾಡಲೇಬಾರ್ದು. ಕೆಲವ್ರು ಗೊತ್ತಿಲ್ಲ, ಇನ್ನೋಸೆಂಟ್ ಫ್ಯಾಮಿಲೀಸ್ ಇದ್ದಾರೆ, ಗೊತ್ತಿಲ್ಲದೆ ಮಾಡ್ತಾ ಇರ್ತಾರೆ. ಕರೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಇವತ್ತು ಇದು ವಾಸ್ತು ಟಿಪ್ಸು ಫಾರ್ ಪೂಜಾ ರೂಮು. ವರಲಕ್ಷ್ಮಿ ಹಬ್ಬ ದಿನ ತಿಳಿಸ್ತಾ ಇದ್ದೀನಿ. ಪೂಜೆ ಮಾಡಿ. ಈ ಥರ ದಕ್ಷಿಣ ಗೋಡೆ ಮೇಲೆ ಏನಿದೆ ಫಸ್ಟ್ ಇಮಿಡಿಯೇಟ್ ಚೇಂಜ್ ಮಾಡಿಬಿಡಿ. ಪಶ್ಚಿಮ ಗೋಡೆ ಇಲ್ಲ ಪೂರ್ವದ ಗೋಡೆ ಮೇಲೆ ಇಕ್ಬಿಟ್ಟು ಪೂಜೆ ಮಾಡಿ, ಓಕೆನಾ? ದಕ್ಷಿಣ ಗೋಡೆ ಮೇಲೆ ಯಾವ್ದಾವ್ದು ಫೋಟೋಗಳಿದೆಯೋ ಎಲ್ಲ ತೆಗ್ದ್ಬಿಡಿ. ನಿಮ್ಗೆ ಯಾವ್ದು ದಕ್ಷಿಣ ಗೋಡೆ ಯಾವ್ದು ಉತ್ತರ ಗೋಡೆ ಗೊತ್ತಿಲ್ವಾ, ಒಂದು ಕಾಂಪಸ್ ತಗೊಂಡು ನಿಮ್ಮ ಮನೆ ಸೆಂಟ್ರಲ್ಲಿ ಇಕ್ಕಿದ್ರೆ ಉತ್ತರ ತೋರಿಸುತ್ತೆ. ಅದು ಉತ್ತರ ಫೇಸಿಂಗ್ ಹಿಂಗಿದ್ರೆ ಈ ಕಡೆ ಇರೋದು ದಕ್ಷಿಣ. ಈ ಕಡೆ ಇಲ್ಲಿ ದೇವ್ರ ಫೋಟೋ ಇಕ್ಬಾರ್ದು. ಇಕ್ಬಿಟ್ಟು ದೇವ್ರ ಫೋಟೋ ಇಕ್ಬೋದು, ಅಂದ್ರೆ ಅಲ್ಲಿ ದೀಪ ಉರಿಸ್ಬಾರ್ದು. ಪೂಜಾ ರೂಮಲ್ಲಿ ಏನ್ ಮಾಡ್ತಾರೆ, ದೀಪ ಮುರಿಸ್ತಾರೆ. ಆವಾಗ ತೊಂದರೆ ಆಗತ್ತೆ. ಅದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇವತ್ತು ಈ ವಿಡಿಯೋ ನೋಡಿದವರು ತಪ್ಪಾಗಿದ್ರೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಂಬಿಡಿ. ಇಲ್ಲ ನಮಗೆ ಫೋನ್ ಮಾಡಿ, ಮೇಲೆ 2 ನಂಬರ್ ಇದೆಯಲ್ಲ, 9620683084 ಫೋನ್ ಮಾಡಿ. ಇಲ್ಲ ಇನ್ನೊಂದು ನಂಬರ್ ಇದೆಯಲ್ಲ, ಆ ನಂಬರ್ ಫೋನ್ ಮಾಡಿ. ನಾನು ನಿಮಗೆ ವಾಸ್ತು ಒಪಿನಿಯನು ಫ್ರೀಯಾಗಿ ಕೊಡ್ತೀನಿ, ಓಕೆನಾ? ಫೋನ್ ಮಾಡಿದ್ರೆ ವಾಟ್ಸಪ್ಪು ಇದರಲ್ಲಿ ಫ್ರೀ ಇದೆ, ಓಕೆನಾ? 2 ನಂಬರ್ ಇದೆ ನೋಡ್ಕೊಳ್ಳಿ. 2 ನಂಬರ್ ಇದೆ ನೋಡ್ಕೊಳ್ಳಿ. 8123349302 ಅದಕ್ಕೆ ಮಾಡಿ. ಇಲ್ಲ 9620683084 ಅದಕ್ಕೆ ವಾಟ್ಸಪ್ಪು ಮೊಬೈಲಲ್ಲಿ ಫ್ರೀ. ನಂದೇನು ಚಾರ್ಜಸ್ ಇಲ್ಲ. ಹೋಮ್ ವಿಸಿಟಿಂಗ್ ಚಾರ್ಜಸ್ ಇದ್ರೆ, ಯೂಟ್ಯೂಬ್ ಕಾಲ್ಸ್ ಬಂದರೆ 5000. ನಂದು ಜಸ್ಟ್ ಡೈಲಲ್ಲಿ ಇದೆ, ಇದು ರಿಜಿಸ್ಟರ್ ಮಾಡಿದ್ದೀನಿ. ನಂದು ಉದ್ಯಮ್ ರಿಜಿಸ್ಟರ್ಡ್ ಕಂಪನಿ. ನಂದು ಜಸ್ಟ್ ಡೈಲಲ್ಲೂ ನಾನು ಮಾಡಿದ್ದೀನಿ, ಓಕೆನಾ? ಜಸ್ಟ್ ಡೈಲಲ್ಲೂ ನಾನು ಮಾಡಿದ್ದೀನಿ. ಅದರಲ್ಲಿ ಮಾಡಿರುವಾಗ ಜಸ್ಟ್ ಡೈಲಲ್ಲಿ ಅದ್ರಲ್ಲಿ ಬಂದರೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀನಿ ಕಾಲ್ಸು, ಓಕೆನಾ? ಅದ್ರಲ್ಲಿ ನಾನು ಕೊಡಲೇಬೇಕು, ಸ್ವಲ್ಪ ಅದ್ರಲ್ಲಿ ಕೊಡ್ತೀನಿ. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇವತ್ತು ನಾನು ತಿಳಿಸಿರೋ ವಿಡಿಯೋ ಇಂಪಾರ್ಟೆಂಟು ಪೂಜಾ ರೂಮ್ ಬಗ್ಗೆ. ನೋಟ್ ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಇವತ್ತು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟಿಪ್ಸು ಬೇರೆ ವಿಷಯಕ್ಕೆ ಬರ್ತೀನಿ, ಅದು ನೋಡಿ. ಅದರಲ್ಲೂ ನೀವು ಕರೆಕ್ಟ್ ಮಾಡ್ಕೊಳ್ಳಿ ಏನಾರ ಪ್ರಾಬ್ಲಮ್ಸ್ ಇದ್ರೆ. ಇದು ಇವತ್ತಿಗೆ ನಿಲ್ಲಿಸ್ತಾ ಇದ್ದೀನಿ. 22 ನಿಮಿಷ 23 ನಿಮಿಷ ಮಾತಾಡ್ತೀನಿ ಒಂದೊಂದು ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಟಿಪ್ಸಲ್ಲಿ ಬರ್ತೀನಿ. ಇವತ್ತು ಪೂಜಾ ರೂಮ್ ಟಿಪ್ಸು. ಯಾರು ಕರೆಕ್ಟ್ ಮಾಡ್ಕೊತೀರೋ ಕರೆಕ್ಟ್ ಮಾಡ್ಕೊಳ್ಳಿ. ಏನಾರು ಡೌಟ್ಸ್ ಇದ್ರೆ ಫೋನ್ ಮಾಡಿ, ಓಕೆ? ಬರೋಣ. ಥ್ಯಾಂಕ್ ಯು. ಮಾತಾ ಪಿತಾ ಗುರುದೈವಂ. ಓಂ ಸಾಯಿರಾಮ್. ವಾಸ್ತು ಪುರುಷ ನಮಃ. ಥ್ಯಾಂಕ್ ಯು.